ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತೋ ಪುನಃ ಪುನಃ. ಆದಿಗುರು ಭಗವತ್ ಪೂಜ್ಯಪಾದ ಭಗವಾನ್ ಶಂಕರ ಚರಣಾರವಿಂದಗಳನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ದಕ್ಷಿಣಾಮೂರ್ತಿಯಾದಿಯಾಗಿ ಅಸ್ಮದಾಚಾರ್ಯ ಪರ್ಯಂತರ ಸಕಲ ಮಹಾತ್ಮರ ಚರಣಾರವಿಂದಗಳನ್ನು ಶಿರದಲ್ಲಿ ಹೊತ್ತು, ಶಿವಸ್ವರೂಪಿಗಳೇ, ಶ್ರಾವಣ ಮಾಸದ ಈ ಪರ್ವಕಾಲದಲ್ಲಿ ಸಿದ್ಧಾರೂಢ ಭಾರತಿ ಚರಿತ್ರ ಕಲ್ಪಧ್ರಮವನ್ನು ಶ್ರವಣ ಮಾಡ್ತಾ ಇದ್ದೇವೆ. ಭ್ರಷ್ಟ ಗುಪ್ತೋ ಮುಕ್ತ, ಎದುರು ಗುಪ್ತ ಅಂತ ಕೇಳಿದವ. ಅದು ರೀ ಓಂ ನಮಃ ಶಿವಾಯ, ಮತ್ತು ನೀವು ಪ್ರಕಟ ಆಗಿ ಅಂದಲ್ಲಿ ಏನ್ ಮಾಡ್ತಿದ್ದಂದೆ. ಇವು ಒಂದು ನಮೂನಿ ಜನಗಳಿಗೆ ನಾವು ಹೆಚ್ಚಿನವರು, ನಾವು ದೊಡ್ಡವರು, ಇದು ನಮ್ಮ ಮಂತ್ರ, ಇದನ್ನ ಯಾರು ಅನ್ನಬಾರದು ಅನ್ನುವ ದೃಷ್ಟಿಯಿಂದ ಅಲ್ರಿ ಅದರಾಗ 1008 ಪ್ರಕಾರದವು. ಓಂ ನಮಃ ಶಿವಾಯ ಎಂಬತಕ್ಕಂಥ ಮಂತ್ರದಲ್ಲಿ 1008 ಪ್ರಭೇದಗಳವು. ಅವೆಲ್ಲ ಆಗಮ ಪ್ರಕಾರವಾಗಿ ವಿಚಾರ ಮಾಡಿದ್ದಾದ್ರೆ ಅದೊಂದು ದೊಡ್ಡ ಸಿದ್ಧಾಂತನೇ ಅದು. ನಮಗೆ ಪೂರ್ಣ ಏನೂ ತಿಳಿಯುವುದಿಲ್ಲ ಅಂದ್ರೂ ವಾದಿಸೋದು ಬಿಡುವುದಿಲ್ಲ. ಅದಕ್ಕೆ ಅವರಂದ್ರು, ನೋಡಪ್ಪ ಇದನ್ನ ಬಿಚ್ಚಂದ್ರೆ ಮಹಾಪಾಪ ಬರ್ತದಂತ, ಅದಕ್ಕೆ ನಾವು ಅನ್ನೋದಿಲ್ಲ ಅಂದ್ರು. ಬಿಡ್ರಿ, ಅದು ಒಂದು ಪ್ರಶ್ನೆ ಮಾಡ್ತೀನಿ ನಿಮಗೆ, ಹೇಳ್ರಿ ಅಂದ್ರೆ ಸಿದ್ಧಾರೂಢ. ಮಂತ್ರ ಕೆಡ್ತೈತೋ, ಮಂತ್ರ ಅಂದವ್ರು ಕೆಡ್ತಾರೋ, ಅಂದದ್ದನ್ನು ಕೇಳಿದವ್ರು ಕೆಡ್ತಾರೋ, ಅನಬೇಡ ಅಂದವ್ರು ಕೆಡ್ತಾರೋ? ಇಷ್ಟು ಮಂದಿ ಪೈಕಿ ಯಾರಿಗೆ ಕೆಟ್ಟಾಗತ್ತೆ ಹೇಳ್ಬೇಕಲ್ಲ. ಅಕಸ್ಮಾತ್ ಒಂದು ವೇಳೆ ಓಂ ನಮಃ ಶಿವಾಯ ಅಂದವ ಕೆಡ್ತಾನ ಅಂದ್ರೆ ನಿನಗೆ ಪ್ರಮಾಣ ಕೊಡ್ತೀನಿ ಅಂದ್ರು ಅಪ್ಪವರು. ಸಕೃದುಚ್ಚಾರ ಮಾತ್ರೇಣ ಪಂಚಾಕ್ಷರ ಮಹಾಮನೋಹ ಸರ್ವೇಷಾಮಪಿ ಜಂತೂನಾಂ ಸರ್ವ ಪಾಪ ಕ್ಷಯೋ ಭವೇತ್ ಎನ್ನಲಾಗಿ, ಇಂತೆನ್ನಲಾಗಿ, ಶ್ರುತಿ ಎನ್ನಲಾಗಿ, ಜನರೋಳು ತಾನೊಂದು ವೇಳೆ ಜಪಿಸಿದೊಡೆ ತನಗೆ ಬೇಡಿದ ನೀವು ಜನಲಾಗಿ. ಯಾರು ಉಚ್ಚರಿಸುವರೋ ಅವರ ಸಕಲ ಪಾಪಗಳನ್ನೆಲ್ಲವನ್ನೂ ದೂರ ಮಾಡಿ ಸಕಲ ಜೀವ ಜಂತುಗಳನ್ನ ರಕ್ಷಣೆ ಮಾಡುತ್ತದೆ ಅಂತ ಶ್ರುತಿ ಪ್ರಮಾಣ ಇರುವಾಗ, ಶ್ರುತಿ ಪ್ರಮಾಣ ಸುಳ್ಳೋ, ನೀವು ಹೇಳು ಸುಳ್ಳೋ? ಅಂದವನು ಕೆಡಬೇಕಲ್ಲ, ಅಂದವನು ಪಾಪನಾಶವಾಗುತ್ತದೆ. ಒಂದು ವೇಳೆ ಮಂತ್ರ ಕೆಡ್ತೈತಿ ಅನ್ಬೋದು ನೀವು. ಈಗ ಅಂತಾರೆ ಕೆಲವು ಮಂದಿ, ನಮ್ಮ ದೇಶದಾಗ ಈ ಪಾರ್ಥೇನಿಯಂ ಕಸ ಭಾಳ ಬೆಳೆದದು. ಏನಪ್ಪ ಅದು ವೈದಿಕ ಧರ್ಮದ ಕಾಲದಿಂದಲೂ ಕೂಡ ಕೆಲವು ಬಂದ್ಬಿಟ್ಟಾವ. ಮಂತ್ರ ಅಕಸ್ಮಾತ್ ಅನ್ನು ಮುಂದೆ ಶೂದ್ರ ಕಿವಿಗೆ ಬಿತ್ತು ಅಂದ್ರೆ ಆ ಮಂತ್ರ ಮೈಲಿಗೆ ಆಗುತ್ತೆ. ಅದನ್ನು ಹಾಂಗ ತಗೊಂಡು ಬಂದು ಏನ್ ಮಾಡಿದ್ರು, ಆ ಪ್ರಮಾಣ ಅಡಿಗೆ ಮನೆ ಹೊಗಿಸಿ ಆ ಗೀತಾದಿಗಳನ್ನ, ವೇದ ಮಂತ್ರಗಳನ್ನ ಹೆಣ್ಮಕ್ಳಿಗೆ ಕೇಳಿದ್ರೆ ಮಂತ್ರ ಮೈಲಿಗೆ ಆಗ್ತಾವ. ಇನ್ನೊಬ್ಬರನ್ನ ಪವಿತ್ರ ಮಾಡು ಮಂತ್ರ ತಾನ ಮೈಲಿಗಾಗುತ್ತಂದ್ರೆ ಅದ್ರ ಕಿಮ್ಮತ್ತು ಎಷ್ಟಿರ್ಬೇಕು ಲೆಕ್ಕ ಹಾಕಿ. ಮಂತ್ರ ಅಂದ್ರೆ ಪವಿತ್ರ ಆಗಬೇಕು, ಮಂತ್ರ ಅಂದ್ರೆ ಪಾವನ ಆಗಬೇಕು,
ಇನ್ನೊಬ್ಬರನ್ನ ಪಾವನ ಮಾಡುವ ಮಂತ್ರ ತಾನೇ ಕೆಡುತ್ತದೆ ಅಂದ್ರೆ ಅದರ ಶಕ್ತಿ ಎಟ್ಟಿರ್ಬೇಕು. ಲೆಕ್ಕ ಹಾಕ್ರಿ ನೀವು. ಇಂಥವೆಷ್ಟೋ ಅವ ಗದ್ದಲ, ಅವಿಷ್ಟು ಗದ್ದಲ ನಿಮಗೆ ಬಿಚ್ಚಿ ಹೇಳೋಂಗಿಲ್ಲ. ಅಕಸ್ಮಾತ್ ಕೇಳಬೇಕಂದ್ರೆ ಯಾರಿಗಾರ ಹೇಳ್ತೀನಿ. ಇವು ಬಹಳ ಆಗಮಗಳಲ್ಲಿ, ಆಗಮ ಕಾಲದಿಂದ ಈ ಕಡೆ ಬಂದಿದ್ದಷ್ಟು ಎಲ್ಲ ಇವು. ಇನ್ನೊಬ್ಬರಿಗೆ ಮಂತ್ರ ಹೇಳಬಾರ್ದು ಅಲ್ಲ. ಈ ಒಬ್ಬ ಹೇಳಿದಂತೆ ಕಬೀರದಾಸರಿಗೆ, ರಾಮ ಅನ್ನೋ ಮಂತ್ರನ ಬಿಚ್ಚನ್ಬೇಡ, ಪಾಪ ಬರ್ತದ. ಯಾಕೆ ಪಾಪ ಬರ್ತದೆ? ನರಕ ಆಗ್ತದ. ಏನು? ರಾಮ ಅನ್ನೋ ಮಂತ್ರನ ಬಿಚ್ಚಂದ್ರೆ ನರಕ ಆಗ್ತದಂತ ಗುರುಗಳು ಹೇಳಿದರು. ಯಾರಿಗೆ ನರಕ ಆಗ್ತದೆ? ಅಂದವು ನರಕ ಆಗ್ತದೆ, ಕೇಳಿದವರಿಗೆ ಮೋಕ್ಷ ಆಗ್ತದೆ. ನನಗೊಬ್ಬ ನರಕ ಆಗಲು ಚಿಂತೆ ಇಲ್ಲ, ಉಳಿದವ್ರಿಗೆ ಮೋಕ್ಷ ಆಗ್ಲಿ ಅಂತೇಳಿ ಆ ಗುರು ಕೊಟ್ಟ ಮಂತ್ರವನ್ನ ಮ್ಯಾಳಿಗೆ ಮನೆಯಿಂದ ತೂರಿಬಿಟ್ಟವ ಸೀದಾ. ಯಾಕೆ ಹೇಳ್ತೀನಿ ಈ ಮಾತು ಅಂತ ಕೇಳಿದ್ರೆ, ಇನ್ನೊಬ್ಬರನ್ನ ಪಾವನ ಮಾಡುವುದು ಮಂತ್ರ ಲಕ್ಷಣ. ಮಂತ್ರಕ್ಕೆ ಅರ್ಥ ಏನು? ಮಂತ್ರ ಅಂದ್ರೆ ಅರ್ಥ ಏನದು? ಮಂತ್ರಕ್ಕೆ ನಿರುಕ್ತಿ ಏನು ಹೇಳ್ತಾರೆ ನಿರುಕ್ತಿ ಗ್ರಂಥದಲ್ಲಿ. ಮನನಾತ್ ತ್ರಾಯತೆ ಇತಿ ಮಂತ್ರ. ಯಾವುದನ್ನು ಮನನ ಮಾಡೋಣದರಿಂದ ಭವಸಾಗರವೇ ದಾಟಿ ಹೋಗುತ್ತದೆಯೋ, ಭವಸಾಗರವನ್ನು ದಾಟಿ ಹೋಗುತ್ತೇವೆಯೋ ಅದಕ್ಕೆ ಮಂತ್ರ ಅಂತ ಕರಿಬೇಕು ಅಂತ ಹೇಳ್ತಾರೆ. ಮನನಾತ್ ತ್ರಾಯತೆ ಇತಿ ಮಂತ್ರ. ಮನನ ಮಾಡೋಣದರಿಂದ ಭವಸಾಗರವನ್ನು ಯಾವುದು ದಾಟಿಸುತ್ತದೆಯೋ ಅದಕ್ಕೆ ಮಂತ್ರ ಎಂಬುದಾಗಿ ಕರೆಯುತ್ತಿದ್ದಾರೆ. ಆದ್ದರಿಂದ ಈಶ ಮಂತ್ರೋ ಮಹಾಶಕ್ತಿ ಈಶ್ವರ ಪ್ರತಿಪಾದಕ ಸಕೃಚ್ಚಾರ ಮಾತ್ರೇಣ ಸರ್ವಸಿದ್ಧಿಪ್ರದೋ ಭವೇತ್ ಎನ್ನಲಾಗಿ, ಶ್ರುತಿ ಎನ್ನಲಾಗಿ, ಇಂತೆನ್ನಲಾಗಿ, ಶ್ರುತಿ ಎನ್ನಲಾಗಿ. ನಿಜಗುಣರಿದನು ಬಹಳ ಕಾಯ ಬಿಡಿದ ಆತ್ಮರಾಶಿಗೆ ಪರತರ ಮುಕ್ತಿಗೂ ಉಪಾಯವಿದು ನಿಜ ಶಿವಮಂತ್ರವನ್ನ ಅಂತ ಹೇಳುವ ಪದ್ಯದಲ್ಲಿ ಇದರ ವಿಸ್ತಾರವನ್ನ ಬಹಳ ಮಾಡಿದ್ದಾರೆ. ಆ ಈಶ ಮಂತ್ರಕ್ಕೆ ಎಂಥ ಶಕ್ತಿ ಇದಪ್ಪ ಅಂತ ಕೇಳಿದ್ರೆ, ಸಕೃತ್ ಉಚ್ಚಾರ ಮಾತ್ರೇನ, ಅದನ್ನು ಉಚ್ಚಾರ ಮಾಡಿದ ಮಾತ್ರದಲ್ಲಿ ಸರ್ವ ಪಾಪ ಕ್ಷಯ ಅಷ್ಟೇ ಅಲ್ಲ, ಸರ್ವ ಸಿದ್ಧಿಪ್ರದೋ ಭವೇತ್. ಸಕಲ ಸಿದ್ಧಿಗಳು ಕೂಡ ಪ್ರಾಪ್ತ ಆಗ್ತಾ ಇದ್ದವನ್ನು ಮುಂದೆ ಮಂತ್ರ ಅಂತೂ ಕೆಡುವುದಿಲ್ಲ, ಮಂತ್ರ ಅಂದವನು ಕೆಡುವುದಿಲ್ಲ. ಯಾವುದು ರಾಜಮಂತ್ರ ಅಂತನಿಸಿಕೊಂಡದನೋ ಆ ಮಂತ್ರಕ್ಕೆಂದರ ಪಾಪ ಇದ್ದೀತ, ಆ ಮಂತ್ರಕ್ಕೆಂದರ ಮೈಲಿಗಿದ್ದೀತ, ಆ ಮಂತ್ರಕ್ಕೆಂದರ ನರಕ್ಕಿದ್ದೀತ, ಅಂದವಗೇನಾದರೂ ಹಾನಿಯಾದೀತ ಆಗುವುದಿಲ್ಲಪ್ಪ. ವಸಿಷ್ಠ ವಾಮದೇವಾದ್ಯ ಮುನಯೋ ಮುಕ್ತಿ ಕಲ್ಮಷಾಹ ಮಂತ್ರೇ ನಾನೇನ ಸಂಸಿದ್ಧ ಮಹಾ ತೇಜಸ್ವಿನೋ ಭವಿ ಎನ್ನಲಾಗಿ, ಇಂತೆನ್ನಲಾಗಿ, ಶ್ರುತಿ ಎನ್ನಲಾಗಿ. ವಸಿಷ್ಠ ವಾಮದೇವ ಸನಕ ಸನಂದನ ಸನಸುಜಾತಾದಿ ಋಷಿಗಳು ಯಾವ ಮಹಾಮಂತ್ರವನ್ನ ಜಪಿಸಿ ದೊಡ್ಡವರು ಮುನಿಗಳು ಆದರೋ ಅಂಥ ಮಹಾಮಂತ್ರವನ್ನ ಅನ್ನಬಾರದು ಅಂತಿರಲ್ಲಪ್ಪ. ಯಾವ ದೃಷ್ಟಿಯಿಂದ ಅಂತೀರಿ ಅಂತ ಸಿದ್ಧಾರೂಢರು ಆ ಎಲ್ಲ ಮಹಾತ್ಮರನ್ನು ಕೇಳ್ತಾ ಇದ್ದಾರೆ. ಅವನ ದಯೆಯಿಂದ ಈ ಜಗತ್ತಿಗೆ ಬಂದಾರ. ಪ್ರತಿಯೊಬ್ಬರು ಅವನ ಕರುಣೆಯ ಮಕ್ಕಳು. ಈ ಊರಾಗ ಹುಟ್ಟಿರ್ಲಿ, ಈ ಓಣ್ಯಾಗ ಹುಟ್ಟಿರ್ಲಿ, ಆ ಓಣ್ಯಾಗ ಹುಟ್ಟಿರ್ಲಿ, ಎಲ್ಲರಿಗೂ ಹುಟ್ಟು ಒಂದೇ, ಸಾವು ಒಂದೇ. ಪ್ರಾರಬ್ಧ ಭಿನ್ನ ಭಿನ್ನ ಇರಬಹುದು, ನೀವು ಕಲ್ಪಿಸಿಕೊಂಡ ಜಾತಿಗಳು ಭಿನ್ನ ಭಿನ್ನ ಇರಬಹುದು. ತಾಯಿಯಾಗಿರ್ತಕ್ಕಂಥ ಪರಮಾತ್ಮ ಎಲ್ಲರನ್ನೂ ಸಮನಾಗಿ ನೋಡುತ್ತಿದ್ದಾನೆ. ಎಲ್ಲರೂ ಉದ್ಧಾರ ಆಗ್ಬೇಕಂತ ಬಯಸಬೇಕು ಹೊರತು ಅದಕ್ಕೆ ಬಸವಣ್ಣವರು ಬಾಜು ನನಗಿದೇ ಮಣ್ಣು. ಓಂ ನಮಃ ಶಿವಾಯ ಎಂಬುದೇ ಮಂತ್ರ, ಓಂ ನಮಃ ಶಿವಾಯ ಎಂಬುದೇ ತಂತ್ರ. ಏನ್ರಿ ಯಾರನ್ನೂ ಬಿಡ್ಲಿಲ್ಲ. ಮಾದಾರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ಮೇದಾರ ಕಾಕಯ್ಯ, ಒಬ್ಬರ ಇಬ್ಬರ ಎರಡ ಮೂರ ನಾಲ್ಕ. ದೊಡ್ಡ ಕ್ರಾಂತಿ 12ನೇ ಶತಮಾನದ ಬಸವಣ್ಣವರ ಕ್ರಾಂತಿ ಸಣ್ಣ ಕ್ರಾಂತಿ ಅಲ್ಲ. ಸಕಲ ಮಾನವ ಕುಲವನ್ನೆಲ್ಲವನ್ನು ಒಂದುಗೂಡಿಸಿ ಎಲ್ಲ ಮಾನವ ಕುಲದಲ್ಲಿ
ಏಕತೆಯನ್ನು ತಂದು ಎಲ್ಲರೂ ಸಹಬಾಳ್ವೆ ಮಾಡಬೇಕೆಂಬುದೇ ಆತನ ಗುರಿ ಇತ್ತು. ಆಗೂ ಕೆಡಿಸಿದ್ವು ಯಾವುವು? ಜಾತಿ ಭಾವನೆಗಳೇ. ಕಲ್ಯಾಣ ಕ್ರಾಂತಿ ಯಾಕಾಯಿತು? ಜಾತಿಗಳ ಕಲ್ಪನೆಗಳೇ ಆಯಿತು ಹೊರತಾಗಿ ಬಾಕಿದೇನೂ ಅಲ್ಲ. ಆದ್ದರಿಂದ ಇಲ್ಲಿ ನೋಡ್ರಿಪ್ಪ, ನೀವು ಯಾರು ಇನ್ನೊಬ್ರು ಹೆಚ್ಚು ಕಡಿಮೆ ಅನ್ಬೇಡ್ರಿ. ಯಾರು ಗುಣವಂತರೋ, ಯಾರು ನೀತಿವಂತರೋ, ಯಾರು ಭಕ್ತಿಯುಕ್ತರೋ, ಯಾರು ಪರಿಶೋಧನಾ ನಾಮಸ್ಮರಣೆ ಮಾಡುವರೋ ಅವರೆಲ್ಲರೂ ನಾವು ಒಂದೇ. ಹಾರುವ ಮೊದಲಾಗಿ ಅಂತ್ಯಜ ಕಡೆಯಾಗಿ ಶಿವಭಕ್ತರನ್ನೆಲ್ಲ ಒಂದೇ ಕುಲದವರೆಂಬೆ. ಇವರು ಮಾತಿಲ್ಲೇ ಹಾರುವ ಮೊದಲಾಗಿ ಅಂತ್ಯಜ ಕಡೆಯಾಗಿ ಶಿವಭಕ್ತರಾದವರೆಲ್ಲರೂ ಒಂದೇ ಕುಲದವರೆಂಬೆ. ಇನ್ನೊಂದು ಕಡೆಗೊಂದು ಮಾತಂದರೆ ನೆನಪಿಟ್ಟುಕೊಳ್ರಿ, ಬಹಳ ನೆನಪಿಡತಕ್ಕಂಥ ಮಾತು. ಆವನಾದೊಡೇನೋ ಶಿವನ ನಾಮವ ನೆನೆವವನ ಬಾಯ ತಾಂಬೂಲ ಮೆಲುವೆ, ಅವನ ಬೀಳುಡಿಗೆಯ ಹೊರುವೆ, ಅವರ ಮನೆಯಾಳಾಗುವೆ ಕೂಡಲ ಸಂಗಮ ದೇವ. ಎಷ್ಟು ದೊಡ್ಡವರು ಬಸವಣ್ಣ, ಎಂತ ಆವನಾದೊಡೇನೋ ಯಾರೇ ಇರಲಿ ಅವನಿನ ಶಿವನಾಮ ನೆನೆವವನ ಬಾಯ ತಾಂಬೂಲ ಮೆಲುವೆ. ಯಾರ ಬಾಯೊಳಗೆ ಶಿವಾಯ ನಮ್ಮ ಮಹಾಮಂತ್ರದ ಅವನ ಬಾಯೊಳಗೆ ತಾಂಬೂಲ ಹಾಕೊಂತೀನೋ ಅವನ ಬೀಳುಡಿಗೆಯ ಹೊರುವೆ, ಅವನ ಮನೆಯ ಆಗುವೆ ಕೂಡಲ ಸಂಗಮ ದೇವ. ಶರಣರು ಏನು ಸಾಧಿಸಿದ್ರು, ಸಿದ್ಧಾರೂಢರು ಅದನ್ನೇ ಸಾಧಿಸಿದ್ರು. ಶರಣರು ಏನು ಸಾಧಿಸಿದ್ರು ಅದನ್ನೇ ಶಿವಾನಂದರು ಸಾಧಿಸಿದರು. ಆದರೆ ಬರಬೇಕಾಗಿರ್ತಕ್ಕಂಥ ಆತಂಕಗಳು ಅನೇಕ ಕ್ಲಿಷ್ಟತರವಾಗಿರ್ತಕ್ಕಂಥ ಪ್ರಸಂಗದಲ್ಲಿ ಬಂದ್ರೂ ಕೂಡ ಧೈರ್ಯವಾಗಿ ಎದುಗೊತ್ತು ನಿಂತು ಇದನ್ನೆಲ್ಲ ಮಾಡಿದ್ರಪ್ಪ. ಅದಕ್ಕೆ ಕರುಣವಿಟ್ಟವರನ್ನು ಈ ಜಗದೀಶ್ವರನು ಪುಟ್ಟಿಸಲಿಲ್ಲವೇನೆ, ಅರಿಯುತ್ತಿರೆ ನೀವಷ್ಟು ದೊಡ್ಡವರಲ್ಲಪ್ಪ, ಎಲ್ಲರೂ ದೊಡ್ಡವರು. ಈ ಜಗತ್ತಿಗೆ ಯಾರ್ಯಾರು ಬಂದಾರ ಎಲ್ಲರೂ ಒಂದೇ ಜಗದಾಗಿಂದ ಬಂದಾರ, ಎಲ್ಲರೂ ಒಂದೇ ಕೇಂದ್ರದಾಗಿಂದ ಬಂದಾರ. ವೀರಶೈವರ ಸ್ವರ್ಗ ಅಂತೈತೇನು, ಬ್ರಾಹ್ಮಣರ ಸ್ವರ್ಗ ಅಂತೈತೇನು, ಕ್ಷತ್ರಿಯ ಸ್ವರ್ಗ ಅಂತೈತೇನು? ಇರುವುದೇ ಒಂದು ಸ್ವರ್ಗ ನಾವು ನೋಡಿದ್ದು. ನರಕ್ಕೆ 88 ಕೋಟಿ ಅದಾವಂತ, ನಾವು ಲೆಕ್ಕ ಮಾಡಿಲ್ಲ, ಯಾಕಂದ್ರೆ ಅಲ್ಲಿ ಹೋಗೇ ಇಲ್ಲ. ಗುರುಪುತ್ರರಿಗೆ ನರಕತನಕ್ಕೆ ಹೋಗುವ ಅವಶ್ಯಕತೆನೂ ಇಲ್ಲ. ಕೈಲಾಸ ಒಂದು ಪರಮಾತ್ಮ ಒಬ್ಬನೋ ಇಬ್ಬರು, ಒಬ್ಬ. ಮತ್ ಪರಮಾತ್ಮನಿಂದ ಇವೆಲ್ಲ ಅನಂತ ಕೋಟಿ ಬ್ರಹ್ಮಾಂಡಗಳು ಬಂದವಲ್ಲ. ಇದ್ರಾಗ ಯಾವ ಹೆಚ್ಚು ಯಾವ ಕಡಿಮೆ, ಯಾವುದು ದೊಡ್ಡದು ಯಾವುದು ಸಣ್ಣದು, ಯಾವುದು ಹೀನ ಯಾವುದು ಉಚ್ಚ ಏನು ಇಲ್ಲ. ಹಂಗೆಲ್ಲ ಮಾಡಬಾರ್ದು. ನೋಡ್ರಿ, ನೀವು ಶಿವಾಯನ್ನಮ್ಮ ಅಂದ್ರೆ ನಿಮಗೆಲ್ಲ ಅನುಕೂಲ ಆಗ್ತದ ಅಂದ್ರು ಸಿದ್ಧಾರೂಢರು. ಅಂತಾರವರು ಅದು ಲಿಂಗಮಯವಾಗಿದೆ. ಈ ಜಗತ್ತು ಸರ್ವವೂ ಲಿಂಗಮಯವಾಗಿದೆ. ಲಿಂಗ ಬಾಯಾತ್ ಪರನ್ನಾಸ್ತಿ. ಲಿಂಗದ ಹೊರತು ಇನ್ನೊಂದು ವಸ್ತುವೇ ಇಲ್ಲ. ಶಬ್ದ ಫರಕ್ರಿ, ಶಬ್ದಕ್ಕೆ ಬರದಾಡೋದು. ಲಿಂಗ ಬಾಹ್ಯಾತ್ ಪರನ್ನಾಸ್ತಿ ತಸ್ಮಾತ್ ಲಿಂಗಂ ಅಹಂ ಸದಾ. ಲಿಂಗದ ಹೊರತು ಇನ್ನೊಂದು ವಸ್ತುವೇ ಇಲ್ಲ. ಏನೇನು ನೋಡ್ತಿದ್ದಾಗಲ್ಲ ಲಿಂಗಮಯ, ಏನ್ ನೋಡ್ತಿದ್ದು ಶಿವಮಯವದು. ಅದನ್ನ ಮತ್ತೇನ್ ಮಾಡಿದ್ರು, ಏನ್ ನೋಡ್ತಿದ್ದೋ ಏನ್ ಭಾವಿಸ್ತಿದೋ ಅದು ಬ್ರಹ್ಮಮಯ. ಅದು ಸರ್ವಂ ಲಿಂಗಮಯಂಬಿದಂ ಜಗತ್, ಸರ್ವಂ ಶಿವಮಯಂಬಿದಂ ಜಗತ್, ಸರ್ವಂ ವಿಷ್ಣುಮಯಂಬಿದಂ ಜಗತ್, ಸರ್ವಂ ಬ್ರಹ್ಮಮಯಂಬಿದಂ ಜಗತ್. ಹೌದು, ಬೇಕಾದನ್ ಕೊಡ್ರಿ ನಿಮ್ ತಾಕತ್ತು. ಪರಂತು ಇರುವುದು ಒಂದದು, ಏನೂ ಇಲ್ಲ. ಬ್ರಹ್ಮಮಯರ ಅನ್ರಿ, ವಿಷ್ಣುಮಯರ ಅನ್ರಿ, ಶಿವಮಯರ ಅನ್ರಿ, ಲಿಂಗಮಯರ ಅನ್ರಿ, ಇನ್ನೇನು ಅನ್ಕೊಂಡ್ರು ಕೂಡ ಪರಮಾತ್ಮನು ಏಕಮೇವಾದುತೇನಿದ್ದಾನೆ. ಎಂ ಶೈವ ಸಮಪಾಸುತೆ. ಯಾವುದನ್ನು ಶೈವರು ಶಿವನೆಂದರು. ಎಂ ಶೈವ ಸಮಪಾಸುತೆ ಶಿವೈತಿ ಬ್ರಹ್ಮೇತಿ ವೇದಾಂತಿನೋ.
ಅದನ್ನು ವೇದಾಂತಿಗಳು ಬ್ರಹ್ಮವೆಂದರು, ಅದನ್ನು ಶೈವರು ಶುಭನೆಂದರು. ಮತ್ತಿಷ್ಟು ನಮಗೆ ಅನುಕೂಲಕರವಾಗಿರ್ತಕ್ಕಂಥ ಪ್ರಮಾಣ ಗೊತ್ತಿದ್ದಾಗ್ಯಾದ್ರೂ ಕೂಡ ನಮ್ಮ ಬುದ್ಧಿ ಒಳಗೆ ಏನು ತುಂಬ್ಯಾನೋ ಪರಮಾತ್ಮ. ಒಂದು ನಮಗೆ ರೋಗ ಇರುವುದೇನು? ಮತಾಭಿಮಾನ. ಅದನ್ನು ಯಾವ ಪುಣ್ಯಾತ್ಮ ಬೀಜ ನೋಡಿ ಯಾವ ನಕ್ಷತ್ರದಾಗ ಈ ಜಾತಿ ಬೀಜ ತಲೆಯಾಗಿ ಓರ್ಯಾನೋ ಏನೋ, ಪೀಕ್ ಜಾಲಿ ಗಿಡ ಕಡದಂಗೆಲ್ಲ ಪುಂಕಾನುಪುಂಕವಾಗಿ ಹೇಳುವಂತೆ ನಮ್ಮಲ್ಲಿ ಮತಾಭಿಮಾನಗಳು ಇರ್ತಾ ಇದ್ದಾವೆ. ಮತಾಭಿಮಾನ ಏನು ಮಾಡ್ಯಾವು? ಪರಸ್ಪರ ಪ್ರೀತಿಯನ್ನು ಕಳಿತಾವು. ನಿಮ್ಮನ್ನು ನೋಡಿ ನಾ ಪ್ರೀತಿ ಮಾಡಬೇಕಾದ್ರೆ, ನನ್ನ ನೋಡಿ ನೀವು ಪ್ರೀತಿ ಮಾಡಬೇಕಾದ್ರೆ ಅಲ್ಲಿ ಅದು ಇರ್ಕೂಡುದು. ಅದು ಇತ್ತು ಅಂದ್ರೆ ನಿಮ್ಮನ್ನು ನೋಡಿದ್ರೆ ನಂಗೆ ಸಮಾಧಾನ ಆಗೋದಿಲ್ಲ, ನನ್ನ ನೋಡಿದ್ರೆ ನಿಮಗೆ ಸಮಾಧಾನ ಆಗೋದಿಲ್ಲ. ಆದ್ದರಿಂದ ಈ ಒಂದು ಭಾವನೆಗಳನ್ನು ಬಿಡ್ರಿ ಅಂತ ಹೇಳಿದ ಕೂಡಲೇ ಅವರನ್ನು ತಿಳಿತು. ಮಂತ್ರ ಕೆಡ್ತದ ಅಂತ ತಿಳ್ಕೊಂಡಿದ್ವಿ, ಮಂತ್ರ ಅಂದವರು ಕೆಡ್ತಾರಂತ ತಿಳ್ಕೊಂಡಿದ್ವಿ, ಕೇಳಿದವರು ಕೆಡ್ತಾರಂತ ತಿಳ್ಕೊಂಡಿದ್ವಿ. ನಾವು ತಪ್ಪು ತಿಳ್ಕೊಂಡ್ವಿ. ಸಿದ್ಧಾರೂಢ ನಮ್ಮ ಲಿಂಗವನ್ನು ನಮಗೆ ಕೊಡು ಅಂದ್ಕೂಡ್ಲೆ ನಾವು ಕೊಡೋಂಗನೇ ಇಲ್ಲ. ನೀವು ಶಿವಾಯನ್ನ ಮಾಡ್ರಿ, ನಿಮ್ಮ ಬೊಗಸಾಗ ತಾವೇ ಲಿಂಗ ಬರ್ತಾವ ಒಂದು ಕೂಡಲೇ ಒಬ್ಬೊಬ್ಬರು ಬೊಗಸೆ ಒಡ್ಡಿ ಎಲ್ಲ ಪುಣ್ಯಾತ್ಮರು ಓಂ ನಮಃ ಶಿವಾಯ ಎಂಬತಕ್ಕಂಥ ಮಂತ್ರವನ್ನು ಅಂದಾಗ ಲಿಂಗಗಳೆಲ್ಲ ಸಿಡಿಸಿಡಿದು ಬಂದು ಅವರ ಬೊಗಸೆಯಲ್ಲಿ ಬಂದು ನಿಂತು. ಅವಾಗ ಎಲ್ಲರಂದ್ರು ಹೌದಪ್ಪ, ಓಂ ನಮಃ ಶಿವಾಯ ಮಹಾಮಂತ್ರ ಎಷ್ಟು ದೊಡ್ಡದು, ಅದು ನಂದಲ್ಲಿ ಪಾವನದ ರೀ, ಅದು ಕಿಮ್ಮತ್ ದೊಡ್ಡದ. ತ್ರೈಲೋಕ್ಯ ವಿಜಯ ಕವಚದಲ್ಲಿ ಪರಮಾತ್ಮನ ಮಾತು ಹೇಳ್ತಾನ ಋಗ್ವೇದದೊಳಗ, ಯಾರು ಈ ಮಹಾಮಂತ್ರವನ್ನು ಅಂದು ಧನ್ಯರಾಗುವರೋ ಅವ್ರನ್ನ ರಕ್ಷಣಾ ಮಾಡ್ಬೇಕಂತೇಳಿ ಪರಮಾತ್ಮ ಕಾತರಿದ ಭಕ್ತಾನುಗ್ರಹ ಕಾತರ ಅವಸರದಂತವಾಗ ಯಾರು ಲಗು ಶಿವಾಯನ್ನ ಅಂತಾರೋ ಅವ್ರನ್ನ ಯಾವಾಗ ಉದ್ಧಾರ ಮಾಡ್ಯಾನೋ ಅಂತ ಅವಾಗ ಚಿಂತೆದಂತ. ಇವಾಗ ಅನ್ನ ಕೂರ್ಸೋತಿಲ್ಲ, ಜೀವನಿಗೆ ಅನ್ನ ಕೂರ್ಸೋತಿಲ್ಲಂತ. ಅವ ಅಂದ್ರ ಸಾಕು ಇವನ್ ಬಿಡಬಾರ್ದು, ನನ್ನಂಗ ಮಾಡ್ಕೋಬೇಕಂತ ಅವ ತಯಾರಿದಾನ. ಕವಚದಲ್ಲಿ ಬರ್ತದೆ, ಈಗ ನನ್ನ ಕಡೆಗೆ ನೋಡಿದ್ರೆ ಸಾಕು ಕರೆದು ಉಣಿಸ್ಬೇಕು ಅಂತ ಇವ ಅಂತಾನ. ಇವ ಕರೆದ ಕರೀತಾನ, ಅವ ಸಂತಿ ಗದ್ದಲಾಗದ. ಆ ಗದ್ದಲಾಗ ಇವ ಕೂಗಿದ್ದು ಅವನು ಕೇಳವಲ್ದು. ಹಂಗ ಜೀವನು ಸಂಸಾರ ಎಂಬ ಸಂತೆ ಗದ್ದಲದೊಳಗೆ ಕೂಗಿದ್ರು ಕೇಳವಲ್ಲ. ಅವನು ಶಾಸ್ತ್ರಗಳ ಮುಖದಿಂದ, ವೇದಗಳ ಮುಖದಿಂದ, ಪುರಾಣಗಳ ಮುಖದಿಂದ, ಗುರುಗಳ ಮುಖದಿಂದ, ಮಹಾತ್ಮರ ಮುಖದಿಂದ ಎಷ್ಟು ಕೂಗಿದ್ರು ಕೇಳವಲ್ದು. ಯಾಕಂದ್ರೆ ಗಲಾಟೆ ಒಳಗದ ಮನುಷ್ಯ. ಒಂದು ಕೂಗ್ ಕಿವಿಗೆ ಬಿದ್ದು ಓ ಪರಮಾತ್ಮ ಓಂ ನಮಃ ಶಿವಾಯ ಅಂತಿಷ್ಟ ಅಂದ್ರೂ ನಿನ್ನ ಉದ್ಧಾರ ಆಗುವುದರಲ್ಲಿ ಯಾವ ಸಂದೇಹ ಇಲ್ಲ ಅಂತ ತ್ರೈಲೋಕ್ಯ ವಿಜಯ ಕವಚ ಒಂದು ಕಡೆ ಹೇಳ್ತದೆ. ಬಿಡಿಸನ್ನ ಭಸ್ಮವ ನಮಗೆ ನೀಡನ್ನ. ನಿಮಗೆ ಗೊತ್ತು, ಪ್ರತಿ ವರ್ಷ ನಮ್ಮ ರಾಜ್ಯದಲ್ಲಿ 5 ಲಕ್ಷ ಜನ SLC ಪಾಸ್ ಮಾಡ್ತಾರೆ. 5 ಲಕ್ಷ. ಪ್ರತಿ ವರ್ಷ ನಮ್ಮ ರಾಜ್ಯದಲ್ಲಿ ಗೌರ್ಮೆಂಟ್ ಅಪಾಯಿಂಟ್ ಆಗ್ತಾ ಇರೋದು 25,000 ಜನ ಮಾತ್ರ. ಇನ್ನು 4,75,000 ಜನಕ್ಕೆ ಗೌರ್ಮೆಂಟ್ ಜಾಬ್ ಇಲ್ಲ. ಮತ್ತು SLC ಪಾಸ್ ಮಾಡಿದವ್ರು ಉಳಿದವ್ರು ಏನ್ ಮಾಡಬೇಕು? SLC ಪಾಸ್ ಆಗದೆ ಇರೋ 2.5 ಲಕ್ಷ ಜನ ಏನ್ ಮಾಡಬೇಕು? ಪಾಸ್ ಆಗಲೇಬೇಕಾ, ಆಗದಿದ್ರು ನಡೆಯುತ್ತಾ? ಇವೆಲ್ಲ ಸೇರ್ಕೊಂಡು ಮಾತಾಡ್ತಾ ಹೋಗೋಣ. ಯಾದರೇನು ಶಿವ, ದಿಳ್ಳಿಯಾದರೇನು ಶಿವ,
ಜನರೆಲ್ಲ ಒಂದೇ ಶಿವ, ಎಲ್ಲ ನಿನ್ನಂತೆ ಶಿವ, ಜಗವೆಲ್ಲ ನಿನ್ನದೇ ಶಿವ, ಎಲ್ಲ. ಹೇಳಿ ಕೇಳಿ ನಾವು ಮಣ್ಣಿನ ಮಕ್ಕಳು ಕಣೆಯ. 10 ಜನಕ್ಕೆ ಅನ್ನ ಹಾಕೋ ಕೈನ ತುತ್ತ ಅನ್ನಕ್ಕೆ ಚಾಚಬಾರದು. ನೀನು ಈ ಕೆಲಸ ಕಲಿಯೋದು ಕಾಲೇಜ್ಗೆ ಹೋಗ್ಬೇಕಾಗತ್ತಾ? 10 ದಿವಸ ನನ್ನ ಜೊತೆ ಸುತ್ತಾಡ್ಕೊಂಡ್ರು ತನ್ನ ಪಡೆಗೆ ತಾನೇ ಬರುತ್ತೆ. ಈ ಸರ್ಕಾರಿ ಕೆಲಸ ಅನ್ನೋದು ಒಬ್ರು ಕೈಕಾಲು ಹಿಡಿಯೋ ತಾಪೇದಾರಿ ಅಥವಾ ಇನ್ನೊಬ್ಬರನ್ನ ಜಬರ್ದಸ್ತ್ ಮಾಡೋ ಅಧಿಕಾರ. ನಮ್ಮ ಕೈಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು. ಅದು ಈ ಭೂತಾಯಿನ ನಂಬುದವರು ಮಾತ್ರ ಸಾಧ್ಯ. ನನ್ ಮಾತು ಕೇಳು, ಈ ನಿನ್ನ ಕೆಲಸದ ಚಪಲ ಎಲ್ಲ ಬಿಟ್ಬಿಡು. ಈ ತಾಯಿನ ನಂಬ್ಕೋ. ಇವಳು ನಂಬುದವ್ರನ್ನ ಯಾವತ್ತೂ ಕೈ ಬಿಡು. ಯಾರೂ ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು. ಯಾರೂ ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು. ಹೆಸರನ್ನು ಬಯಸದೆ ಅತಿ ಸುಖ ಕೆಲಸದೆ ದುಡಿವನು ಗೌರವಗಾಶಿಸದೆ. ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆಯ ನಿಂತಿದೆ ಧರ್ಮ. ನೇಗಿಲ ಮೇಲೆಯ ನಿಂತಿದೆ ಧರ್ಮ. ಉಳುವ ಯೋಗಿಯ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ರೈತರ ತಾಕತ್ತು. ನೀವು ತಿಂತಿರೋ ಅನ್ನ ಕಂಪ್ಯೂಟರ್ಲೋ ಇಂಟರ್ನೆಟ್ಲೋ ಬೆಳೆದಿದ್ದಲ್ಲ. ರೈತ ತನ್ನ ಬೆವರು ಸುರಿಸಿ ಕಷ್ಟಪಟ್ಟು ಬೆಳೆದಿದ್ದು ನೀವು ಸುಖವಾಗಿರ್ಲಿ ಅಂತ. ತಾನು ಬೆಳೆದಿದ್ದು ಒಂದು ತಿಳ್ಕೊಂಡು ಮಿಕ್ಕಿದೆಲ್ಲ ಇಡೀ ದೇಶಕ್ಕೆ ಹಂಚ್ತಾನೆ. ಅದಕ್ಕೆ ದುಡ್ಡು ತಗೋತಾನೆ, ಆದ್ರೆ ಶೋಕಿ ಮಾಡಕ್ಕಲ್ಲ. ಮತ್ತೆ ಮುಂದಿನ ವರ್ಷ ಬೆಳೆ ಬೆಳೆದು ತಮ್ಮೆಲ್ರಿಗೂ ಕೊಡಕ್ಕೆ. ಇಷ್ಟೆಲ್ಲ ಮಾಡಿದ್ರು ಅವ್ರ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಆತ್ಮಹತ್ಯೆ. ಹೀಗೆ ದೇಶದ ಪರಿಸ್ಥಿತಿ ಮುಂದುವರಿತಾ ಇದ್ರೆ ಮುಂದೊಂದ್ ದಿನ ಒಂದು ತನ್ನಕ್ಕೂ ಜನ ಹೊಡೆದಾಡ್ಬೇಕಾಗುತ್ತೆ. 11 ಜನ ಆಡೋ ಕ್ರಿಕೆಟ್ಗೆ ಲಕ್ಷ ಲಕ್ಷ ಜನ ಬರ್ತಾರೆ. ಕೋಟಿ ಕೋಟಿ ಜನಕ್ಕೆ ಅನ್ನ ಕೊಡೋ ರೈತನಿಗೆ ಪ್ರಾಬ್ಲಮ್ ಇದೆ ಬನ್ನಿ ಅಂದ್ರೆ ಒಬ್ರಾದ್ರೂ ಬರ್ತಾರ? ಬರಲ್ಲ. ಇವತ್ ಬೀದಿಲಿ ನಿಂಬೆಹಣ್ಣು, ಸೊಪ್ಪು, ಕಡಲೆಕಾಯಿ, ಎಳ್ನೀರು ಮಾಡೋ ಹತ್ರ ಚೌಕಸಿ ಮಾಡ್ತಿರಲಿಲ್ಲ. ತಾಕತ್ತಿದ್ರೆ ಪಿಜ್ಜಾ, ಬರ್ಗರ್, ಸ್ಟಾರ್ ಹೋಟ್ಲು, ಮಲ್ಟಿಪ್ಲೆಕ್ಸ್ ಚೌಕಸಿ ಮಾಡಿ ನೋಡೋಣ. ಕ್ಷಮಿಸಿ, ಇದು ಯಾರ ವಿರುದ್ಧವಾಗಿ ದ್ವೇಷದ ಹೋರಾಟ ಅಲ್ಲ. ಎಲ್ರಿಗೂ ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇನೆ. ನೀವು ಮಾಡೋ ಕೆಲಸದಲ್ಲಿ ನಿಮ್ಗೆ ಹೇಗೆ ಬೆಲೆ ಗೌರವ ಸಿಗ್ತಾ ಇದೆಯೋ ಅದೇ ಬೆಲೆ ಗೌರವ ರೈತರಿಗೂ ಸಿಕ್ಲಿ ಅನ್ನೋದೇ ನಮ್ಮ ಉದ್ದೇಶ. ಇಷ್ಟಕ್ಕೂ ನಾನು ಹೇಳೋದ್ರಲ್ಲಿ ಇನ್ನೂ ನಂದು ತಪ್ಪು ಅಂತ ಅನಿಸ್ತ್ರೆ ಕ್ಷಮಿಸಿ. कर्नाटक में किसानों के भलाई के लिए एक शेर पैदा हुआ है और हम पूरे हिंदुस्तान के किसान सब एक है और उस शेर के साथ है. ನಾವಂತೂ ರೈತರಾಗಕ್ಕಾಗಲ್ಲ, ಅಟ್ಲೀಸ್ಟ್ ರೈತರಿಗಾಗಿ ಸಪೋರ್ಟ್ ಮಾಡ್ತಾ ಇರೋ ಶಿವರಾಜ್ಗಾದ್ರೂ ಸಪೋರ್ಟ್ ಮಾಡೋಣ. ಯಾ, ದಟ್ಸ್ ಅ ನೈಸ್ ಐಡಿಯಾ. ಓಕೆ ಕಣೆ, ಈ ವಿಡಿಯೋಸ್ ನ ಫೇಸ್ಬುಕ್ ಅಪ್ಲೋಡ್ ಮಾಡೋಣ. ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಕೌಂಟ್ ನ ಆರ್ ದ ಕಿಂಗ್ ಅಂತ ಮಾಡ್ತೀನಿ. ಮಗ, ಆರ್ ದ ಕಿಂಗ್ ಅಂದ್ರೆ ಏನು? ಆರ್ ದ ಕಿಂಗ್ ಅಂದ್ರೆ ರೈತ ದ ಕಿಂಗ್. ನಮಗ ಹಣದ ಅವಶ್ಯಕತೆ ಐತಿ ಖರ, ಆದ್ರೆ ಸಂಸ್ಕಾರನ್ ಬಿಟ್ಟು ಯಾವ್ದನ್ನೂ ಮಾಡಬಾರ್ದು. ಅಷ್ಟಕ್ಕೂ ಆ ಭಗವಂತ ನಮ್ಗೆ ಏನ್ ಕಮ್ಮಿ ಮಾಡಾನ? ಅವ ಕೊಟ್ಟದ್ರಾಗ ಬದುಕೋದನ್ನ ನಾವು ಕಲಿಬೇಕು. ಕಾಲ ತುಂಬಾ ಬದಲಾಗಿರ್ಬೋದು, ಪ್ರೇಕ್ಷಕ ಹೊಸತನದ ಬೆನ್ನು ಹತ್ತಿರ್ಬೋದು, ಆದ್ರ ಲಾಭ ಸಿಗ್ತೈತಿ ಅಂತ ಏನ್ ಬೇಕಾದ್ರೂ ಮಾಡಿದ್ರೆ ನಡೆಯೋಂಗಿಲ್ಲ. ನಾವು ಯಾವತ್ತೂ ನಮಗಿಂತ ಕೆಳಗಿರೋರ್ನ ನೋಡಿ ಬದುಕಬೇಕು, ಮೇಲಿರೋರ್ನ ನೋಡಿ ಬದುಕಬಾರ್ದು. ನಮ್ಮ ಮಣ್ಣಿನ ಗುಣಧರ್ಮ, ನಮ್ಮ ನಾಡಿನ ಸಂಸ್ಕೃತಿ ಎಲ್ಲ ಮರೆತ್ರೆ ಹ್ಯಾಂಗಪ್ಪ? ಕನ್ನಡ ನಾಡಿನ ಮಕ್ಕಳು ನಾವು ಎಂದೂ ದಾರಿ ತಪ್ಪು ನಡ್ಕೋಬಾರ್ದು. ನಾನತ್ವವನು ಬಿಡಿಸನ್ನ, ಭಸ್ಮವ ನಮಗೆ ನೀಡನ್ನ.
ಮದುವೆ ಆತು, ಮಗ ಸೊಸಿ ಪಾಲ, ಮಗಳು ಅಳಿಯನ ಪಾಲ, ಮನಿ ಸಾಲದವ್ರ ಪಾಲ, ಚಿಂತಿಯವನ ಪಾಲ ಅಷ್ಟ. ಸುಮ್ಮನೆ ಒಂದು ಶಬ್ದ ಎಷ್ಟು ಕಷ್ಟ ತಾಪಕ್ಕೆ ತಂದು ಹಸ್ತೈತೆಲ್ಲ, ಏನಿದೆ ಇದ್ರೊಳಗೆ ಆಕರ್ಷಣ ಐತಿ. ನೀವು ನೋಡಿರಿಲ್ಲ, ಈ ದೇಶದೊಳಗೆ ಬಹಳ ರಾಜರು ರಾಜಮನೆತನಗಳು ಆಳಿ ಹೋಗ್ಯಾವಿಲ್ಲೆಲ್ಲ. ಕಿಂಗ್ ಆಫ್ ವಿಜಯನಗರ, ಕಿಂಗ್ ಆಫ್ ಮೈಸೂರು, ಕಿಂಗ್ ಆಫ್ ರಾಷ್ಟ್ರಕೂಟ, ಕಿಂಗ್ ಆಫ್ ಬಾದಾಮಿ ಚಾಲುಕ್ಯಾಸ್ ಕೇಳಿರಿಲ್ಲ. ಬಹಳ ಮಂದಿ ಕಿಂಗ್ ಆಳ್ಯಾರ, ಆಳದವ್ರು ಹೋಗ್ಯಾರ. ಯಾವ ಕಿಂಗ್ ರಾಜರು ಯಾವ ಕಿಂಗ್ಗಳು ಭೂಮಿ ಮೇಲೆ ಉಳ್ದಿಲ್ಲ. ಆದ್ರೆ ಇಬ್ಬರು ಕಿಂಗ್ ಮಾತ್ರ ಉಳ್ದಾರಿಲ್ಲ. ಒಬ್ಬ ಸ್ಮೋಕಿಂಗ್, ಇನ್ನೊಂದು ಡ್ರಿಂಕಿಂಗ್. ಈ ಇಬ್ಬರು ಕಿಂಗ್ಗಳು ಹೋಗಿಲ್ಲ. ಮತ್ತು ಎಲ್ಲ ಕಿಂಗ್ಗಳಿಗೆ ಕಳಿಸ್ದವ್ರು ಈ ಕಿಂಗ್ಗಳು. ಯಾರ್ಯಾರು ಊರಾಗ ನಾ ಕಿಂಗ್ ಅಂತಿದ್ರು, ಆ ಕಿಂಗ್ಗಳಿಗೆ ಕಳಿಸ್ದವ್ರು ಕಿಂಗ್ ಇವ್ರು. ಏನು ಒಂದು ಸ್ಮೋಕಿಂಗ, ಇನ್ನೊಂದು ಡ್ರಿಂಕಿಂಗ್. ಏನದ ಸ್ಮೋಕಿಂಗ್ ಒಳಗೆ ಒಂದು ಸೊಟ್ಟು ಒಣ ಎಲಿ ಅದು. ಏನಿರ್ತೈತೆ ಅದು ಚುಟ್ಟದಾಗ? ಒಂದು ಒಣ ಎಲಿ ಅದು. ಅವ ಎಷ್ಟು ಅದಕ್ಕೆ ಆಕರ್ಷಣೆ ಆಗಿರ್ತಾನೆ ಅಂದ್ರೆ ಮನ್ಯಾಗ ಹೆಣ್ಮಕ್ಳು ಹೇಳ್ತಿರ್ತಾರೆ, ಅವ್ರು ಬಿಡು ಅದು ಕೋಡಿ TB ಆಗೈತಿ ನಿನಗೆ, ಡಾಕ್ಟರ್ ಬಿಡು ಅಂದ. ಈಗ ನಿನಗೆ ಬಿಡ್ತೀನಿ ನೋಡ್ಬೇಕಂದ, ನಿನ್ನ ಬಿಡ್ತೀನಿ ಹೊರತು ಇದನ್ನು ಬಿಡೋದಿಲ್ಲ ನಾನು. ಅವು ಮಕ್ಕಳು ಮನ್ಯಾಗ ದೀಪಾವಳಿ ಬಂತಂದ್ರೆ ಮ್ಯಾಲೆ ಆಕಾಶ ದೀಪ ಹಚ್ತಾರೆ ನೋಡ್ರಿಲ್ಲ, ಆಕಾಶ ಪುಟ್ಟಿ ಅಂತ. ಮಕ್ಕಳ ಮನ್ಯಾಗ ಆಕಾಶಕ್ಕೆ ದೀಪ ಬಿಡ್ತಿರ್ತಾರೆ. ಅಂದ್ರೆ ಯಾವ ದೇವರು ನಮಗೆ ಬೆಳಕು ಕೊಟ್ಟಾನೋ ಆ ದೇವನಿಗೊಂದು ಕೃತಜ್ಞತೆಯ ದೀಪ ಹಚ್ಚಿ ಮಕ್ಕಳ ಮ್ಯಾಲೆ ಬಿಡ್ತಿರ್ತಾರೆ. ಮಕ್ಕಳು ಆಕಾಶಕ್ಕೆ ದೀಪ ಬಿಡ್ತಿರ್ತಾರೆ, ಇವ ಅವ್ರ ಮುಂದೆ ಕುಂತು ಆಕಾಶಕ್ಕೆ ಹೋಗಿ ಬಿಡ್ತಿರ್ತಾನೆ ಇವ ಚುಟ್ಟಸೆ. ಇವನಿಗೆ ಏನು ಗೊತ್ತಿಲ್ಲ, ಮಕ್ಕಳಿಗೆ ಏನು ಹೇಳ್ಬೇಕು, ಸೇದಾದೊಂದು. ಅವು ಮಕ್ಕಳು ಆಡ್ತಿರ್ತಾವ ಮನ್ಯಾಗ, ಅಂಗಳದಾಗ ಆಡ್ತಿರ್ತಾರೆ. ಇವ ಅಲ್ಲಿ ಅವ್ರ ಗೆಳೆಯರ ಹತ್ತಿರ ಒಂದು ಕಂಪನಿ ಇರ್ತಾವೆ, ಕಟ್ಟಿ ಮೇಲೆ ಚುಟ್ಟ ಸೇದ್ಕೊತ್ ಕುಂತಿರ್ತಾನೆ. ಅದು ಚುಟ್ಟ ಆರ್ತೈತಿ, ಕಡ್ಡಿ ಪೆಟ್ಟಿಗಿರೋದಿಲ್ಲ. ಅವು ಮಗನಿಗೆ ಹೇಳ್ತಾನೆ, ತಗೋ ಅಲ್ಲಿ ಹಚ್ಕೊಂಬೋಗಿ ಚುಟ್ಟ ಹಚ್ಕೊಂಬ, ನಿಮ್ಮವ್ವ ರೊಟ್ಟಿ ಮಾಡಕತ್ತೋಡು ಅಲ್ಲಿಗೆ. ಅವು ಹುಡುಗರು ಆಡ್ತಿರ್ತಾವ, ಯಾಕೆ ಕೇಳ್ತಾವ ಒಂದು ಮಾತು ಏನ್ರ. ಮತ್ತು ಅಪ್ಪ ಇಲ್ಲ ಅಂದ್ರೆ ಬೈತಾನಂತ ತಿಳ್ಕೊಂಡು ಅವ್ನು ಅಪ್ಪನ ಚುಟ್ಟ ತೊಗೊಂಡು ಹೋಗಿ ಅವ್ರವ್ವನ ಒಲಿಗೆ ಹಚ್ಚದ. ಅದು ಮನೆ ಹಳೆ ಮನೆ ಎಲ್ಲ ದೂರ ಇರ್ತಾವೆ ನೋಡ್ರಿ, ಓಡಿ ಪಡಸಾಲಿಗೆ ಬರೋದ್ರಾಗ ಆರ್ತದ. ಮತ್ತು ಹೋಗಿ ಮತ್ತು ಅವನ ಆ ಒಲಿಗೆ ಮತ್ತು ಚುಟ್ಟ ಹಚ್ಚದ. ಮತ್ತು ಓಡಿ ಆಟಕ್ಕೆ ಹೋಗ್ಬೇಕಂತ ಪಡಸಾಲಿಗೆ ಬರೋದ್ರಾಗ ಚುಟ್ಟ ಆರ್ತ. ಮತ್ತು ಹೋಗಿ ಮತ್ತು ಅವನ ಒಲಿಗೆ ಹಚ್ಚದ, ತಗೊಂಡು ಪಡಸಾಲಿಗೆ ಬಂದು ಆರ್ಬೇಕಂತಿತ್ತು, ಆರ್ತೈತಿ ಬಾ ಅಂತ ಒಂದು ಜುರುಕಿ ಜಗ್ಗದವ ತಂದು ಅವ್ರ ಅಪ್ಪಕ್ಕೆ ಕೊಟ್ಟ, ದೀಕ್ಷಾ ಕೊಟ್ಟವ. ಅವ್ರಪ್ಪ ಸೇದ್ಕೊಂತಂದಂತ, ಏನು ಬರೀ ಆಟ ಅಂತ ಹೋಗ್ತೀರಿ ನೀವು ಹುಡುಗರು, ಸ್ವಲ್ಪರ ಜೀವನ ಅಂದ್ರೆ ಏನರ ಗೊತ್ತೈತೆ ಅನ್ನಿ ಮಗ. ಅವ ಮಗ ಅಂದ, ಅಲ್ಲೇ ಪಡಸಾಲೆಗ ಗೊತ್ತಾಗೈತೆ ನನಗದ. ಜೀವನ ಅಂದ್ರೆ ಅಲ್ಲೇ ಗೊತ್ತಾಗೈತಿ ಪಡಸಾಲೆಗ, ಒಂದ ಜುರ್ಕೆಗ ಜೀವನ ಗೊತ್ತಾಗೈತಿ ನನಗೆ. ಏನು ಮಕ್ಕಳಿಗೆ ನಾವು ಏನು ಕಲಿಸ್ಬೇಕು, ಏನು ಕಲಿಸಬಾರ್ದು. ನೀನು ಚುಟ್ಟ ಸಿಗರೇಟ್ ಸೇದಿ ಮಕ್ಕಳಿಗೆ ಇದನ್ನು ಮಾಡಬೇಡ್ರಿ ಅಂತ ಯು ಡೋಂಟ್ ಹ್ಯಾವ್ ಎನಿ ರೈಟ್ ಟು ಟೆಲ್ ದೆಮ್. ನೀನು ಇದನ್ನು ಮಾಡಿ ನಿನ್ನ ಮಕ್ಕಳಿಗೆ ಇದನ್ನು ಮಾಡಬೇಡ್ರೋ, ಜೀವನ ಚಲೋ ಇಲ್ಲ ಅಂದ್ರೆ ಕೇಳ್ತಾರ ಅವ್ರು ಏನಾರ. ಸ್ಮೋಕಿಂಗ್ ಇದು, ಇನ್ನೊಂದು ಡ್ರಿಂಕಿಂಗ್ ಇದು. ಎಷ್ಟು ಮಗ ಅಪ್ಪಗ ಸಣ್ಣ ಮಗ ಬಿದ್ದು ಬೇಡ್ಕೊಂತೈತಿ, ಅಪ್ಪ ಕುಡಿಯೋದು ಬಿಡುವೋ, ಎಷ್ಟು ಆರೋಗ್ಯ ಹಾಳು ಮಾಡ್ಕೊಂಡು. ಓಣ್ಯಾಗೆಲ್ಲ ನನಗೇನಂತಾರ ಅಂದ್ರೆ ಕುಡುಕನ ಮಗ ಅಂತ ಚುಚ್ಚಿ ಮಾತಾಡ್ತಾರಪ್ಪಾಜಿ, ಕುಡಿಬೇಡ ಅಂತ. ಮಗ ಎಷ್ಟು ಸಲ ಅಪ್ಪನ ಬಿದ್ದು ಕೇಳಿಲ್ಲ. ಈಟದಿ ನನಗೆ ಹೇಳ್ತೀನಂತಿರ್ತ. ಅಲ್ಲ, ಮಗು ಈಟ ಇರ್ಬೋದು, ಚಿಮಣಿ ದೀಪ ಇಷ್ಟ ಇರ್ತೈತಿ, ಆದ್ರೆ ಬೆಳಕು ಭಾಳ ಇರ್ತೈತಿ. ಮಕ್ಕಳು ಈಟ ಇದ್ರು ಮಕ್ಕಳ ಮಾತು ಬೆಳಕಿದ್ದಂಗೆ ಕೇಳಬೇಕಾಗ್ತೈತಿ ಮನುಷ್ಯ. ಮಕ್ಕಳು ಎಷ್ಟು ಸಲ ಹೇಳಿಲ್ಲೇನು, ಅಪ್ಪಾಜಿ ಕುಡಿಬೇಡ ಅಂತ ಎಷ್ಟು ಸಲ ಹೇಳ್ಯಾರ ಮಕ್ಕಳು, ಬಿಟ್ಟಾನೇನಪ್ಪ. ಹೆಂಡತಿ ಆದವಳು ಎಷ್ಟು ಸಲ ನಮ್ಮ ಅಕ್ಕ ನಮ್ಮ ತಂಗಿ ಅವ್ರ ಯಜಮಾನ್ರು ಹೆಂಗೆ ಮನೆ ಕಟ್ಟಿ ಸಂಸಾರ ಕಟ್ಟಿ ದೊಡ್ಡದು ಮಾಡ್ಯಾರ, ನನ್ನನ್ನು ನಗವ್ರ ಮುಂದೆ ನಗ್ಗೇಡಿ ಮಾಡಿ ಅನ್ನೋದಿಲ್ಲ. ಈ ಶಬ್ದ ಕೇಳಿರೇ ಇಲ್ಲ ನೀವು? ನಗವ್ರ ಮುಂದೆ ನಗಿಗೇಡಿ ಮಾಡಿ ನೀ ನನಗೆ ಶರಗೊಡ್ಡಿ ಬೇಡಿದ್ದಾಯ್ತು, ಉಡಿ ಒಡ್ಡಿ ಬೇಡಿದ್ದಾಯ್ತು, ಬಿಟ್ಟಾನೇನೀತ ಹೇಳಿ.
ಒಂದು ಹುಡುಗಿತ್ತು. ಮನಿ ಎದರಿಂದ ಕಟ್ಟಬೇಕು ಅಂದ್ರೆ ವಿ ಶುಡ್ ಬಿಲ್ಡ್ ಹೋಮ್ ವಿತ್ ಸ್ವೀಟ್ ವರ್ಡ್ಸ್. ಮನಿ ಚಲೋ ಚಲೋ ಮಾತಿನಿಂದ ಮನಿ ಕಟ್ಟಬೇಕು. ಮನಿ ಚಲೋ ಚಲೋ ಮಾತುಗಳಿಂದ ಮನೆಯನ್ನು ಕಟ್ಟುವುದು. ಚಲೋ ಮಾತುಗಳಿರ್ಬೇಕು. ಮಹಾಭಾರತ ಕೇಳಿರಿಲ್ಲ, ಮಹಾಭಾರತ ಎದರಿಂದ ಆತು? ದುರ್ಯೋಧನ ಬರಕತ್ತಿದ್ದ, ದ್ರೌಪದಿ ಕುಂತಿದ್ಲು, ಏನಂದ ಆ ಹೆಣ್ಮಗಳು? ಅವ ಸ್ವಲ್ಪ ಕಾಲೆಡಿ ಬಿದ್ದ, ಅಂಧಸ್ಯ ಪುತ್ರ ಅಂಧ ಅಂದ್ಲು. ಕುರುಡನ ಮಗ ಕುರುಡ ಅಂತ ಒಂದು ಶಬ್ದ ಅಂದ್ಲು. ಶುರು ಆತ್ ನೋಡ್ರಿ ಮಹಾಭಾರತ. ಮಹಾಭಾರತ ಒಂದು ಶಬ್ದದಿಂದ ಅಂತ ಆಗಿದ್ದು. ಏನ್ರಿ ಮಾಮಾರ ಆರಾಮದಿರ, ಬರ್ರಿ ಒಂದು ಕಪ್ ನೀರು ಕುಡೀರಿ ಅಂದಿದ್ರ ಮಹಾಭಾರತ ಆಗ್ತಿರ್ಲಿಲ್ಲ. ಕುರುಡನ ಮಗ ಕುರುಡ ಅಂದ್ಲು, ಮಹಾಭಾರತ ಶುರು ಆತು. ಒಂದು ಶಬ್ದದಿಂದ ಮಹಾಭಾರತ ಶುರು ಆಗೈತೆ ಅಷ್ಟೆ. ಶಬ್ದ ಮನಿ ಕೆಡಿಸ್ತಾವ, ಶಬ್ದ ಮನ ಕೆಡಿಸ್ತಾವ. ನೀವು ಮನಿ ಬಿರುಕು ಬಂದ್ರ RCC ಕಾಂಕ್ರೀಟ್ ಹಾಕಿ ಅದನ್ನ ಮತ್ ಕಟ್ಟಬಹುದು. ಆದ್ರೆ ಮಾತಿನಿಂದ ಬಿರುಕು ಬಂತಂದ್ರೆ ಮನ ಕಟ್ಟುವುದು ಒಜ್ಜೈತಿ. ಮಾತು ಕೆಡಿಸ್ತಾವ ಮನಿ ಅಷ್ಟೇ. ಮಾತು ಚಲೋ ಇದ್ರೆ ಬದುಕು ಚಲೋ ಇರ್ತೈತಿ ಅಷ್ಟ. ಮಾತು ಕೆಟ್ಟತು ಅಂದ್ರೆ ಜೀವನ ಕೆಡ್ತೈತಿ. ಒಂದು ನಾಟಕ ನಡೆದಿತ್ತು. ನಾಟಕ ಈಗ ನೀವು ಹಳ್ಳ್ಯಾಗ ಅವಾಗ ರಾಮಾಯಣ ಆಡ್ತಿದ್ದಲ್ಲ, ರಾಮಾಯಣದೊಂದು ನಾಟಕ ನಡೆದಿತ್ತು. ರಾವಣನ ಪಾರ್ಟ್ ಮಾಡಲ್ ಬಂತು. ಆ ಊರ್ ಸಾವುಕಾರ ಇದ್ದ, ಅವ ನಾನಾ ಮಾಡ್ತೀನಿ ಅಂದವ. ಅದು ತೇಟ್ ಹೊಂಬಿತ್ತು. ಅದು ಬ್ಯಾಡ್ ಅಂದ್ರೆ ಅವ್ರು ಊರನವ್ರೆಲ್ಲ ಬ್ಯಾಡ್ರಿ ಸಾವುಕಾರ. ಊರ್ ಸಾವುಕಾರ ಯಾರು ಹೇಳ್ಬೇಕು ಯಾರು? ನಾನಾ ಮಾಡವ್ ರಾವಣನ ಪಾರ್ಟ್. ಬ್ಯಾಡ್ರಿ ಸಾವುಕಾರ, ನಿಮ್ಗೆ ಅಷ್ಟು ಮಾತು ಗೀತ್ ನಾಲ್ಗೆ ಏನಿದ್ರು ಹೊಳತೈತೆ, ಅದು ತಾನ ಮಾಡ್ತೀನಿ ನಾನು. ಬ್ಯಾಡ್ ಅಂದ್ರು ಕೇಳಿಲ್ಲ, ರಾವಣನ ಪಾರ್ಟ್ ಮಾಡ್ತಿದ್ದ. ನಾಟಕ ಶುರು ಆತು. ಮಧ್ಯ ಸೀನ್ ಬಂದು ಅಕ್ಕಿ ಸೂರ್ಪನಕ್ಕಿ ತಂಗಿ ಓಡೋಡಿ ಬಂದ್ಲಕ್ಕಿ. ಓಡಿ ಬಂದು ಹೇಳ್ದ, ಅಣ್ಣ ರಾಮ ಲಕ್ಷ್ಮಣರು ನನ್ನ ಮೂಗ್ ಕೊಯ್ದಾರ. ಇದಕ್ಕೆ ಮಾತಾ ನೆನಪಾಗ್ಲಿಲ್ಲ, ಇದಕ್ಕೆ ಏನ್ ಹೇಳ್ಬೇಕು? ಅದು 2ನೇ ಸಲ ಹೇಳ್ಲಕ್ಕಿ, ಅಣ್ಣ ಸೂರ್ಪನಕ್ಕಿ ಹೇಳಿ, ಅಣ್ಣ ನನ್ನ ರಾಮ ಲಕ್ಷ್ಮಣರು ನನ್ನ ಮೂಗ್ ಕೊಯ್ದಾರ. ಇವ ಹಹ ಅಂತಿದ್ದ ಅಷ್ಟ, ಮಾತು ಬರ್ತಿದ್ದಿಲ್ಲ ಅಷ್ಟ. ಅವ ಹಿಂದ ಇವ ಇರ್ತಾನಲ್ಲ, ಅವ್ರ ಪರದೆ ಹಿಂದ ಒಂದಿಷ್ಟು ಮಂದಿ ಇರ್ತಾರೆ ಮಾತೆತ್ತಿ ಕೊಡವ್ರಂತ. ಅವ ಅಂದ, ಏನಾರ ಹೇಳುವ ಮರ ಯಾಕಡೆ ಅಂದವ. ಆಕಿ ಮತ್ ಸೂರ್ಪನಕ್ಕಿ ತಂಗಿ ಹೇಳಿದ್ಲ, ಅಣ್ಣ ರಾಮ ಲಕ್ಷ್ಮಣರು ನನ್ನ ಮೂಗ್ ಕೊಯ್ದಾರ. ಅವಾಗ ಇವ ಏನ್ ಅನ್ಬೇಕು, ಅಲ್ಯಾಕ್ ಹೋಗಿದ್ ಸಾಯಕ್ಕಂತ. ಅವ್ರ ಊರನವ್ರು ಹೇಳಿದ್ರೆ ಬ್ಯಾಡ ಸಾವುಕಾರ ನೀನು. ಸುಮ್ಮನೆ ಒಂದು ನಾಟಕದ ಒಂದು ಸಣ್ಣ ಮಾತು ಕೆಟ್ಟರೆ ನಾಟಕ ಕೆಡ್ತೈತಿ. ಬದುಕಿನೊಳಗೊಂದು ಮಾತು ಕೆಟ್ಟದ್ರೆ ಜೀವನದ ನಾಟಕವೂ ಕೆಡ್ತೈತಿ ಅಷ್ಟೇ. ಸಣ್ಣ ನಾಟಕದೊಳಗೂ ಚಲೋ ಇರ್ಬೇಕು, ಜೀವನದ ನಾಟಕದೊಳಗೂ ಮಾತು ಚಲೋ. ಈ ನಾಟಕ ಚಲೋ ಇರ್ಬೇಕಂದ್ರೆ ಒಂದಿಷ್ಟು ಮಾತು ಚಲೋ ಇರ್ಬೇಕಾಕೈತಿ. ಬಸವಣ್ಣನ ಮಾತು ಹೆಂಗಿತ್ತು? ಬಸವಣ್ಣಗೆ ಯಾಕೆ ಅಷ್ಟು ದೊಡ್ಡ ಸ್ಥಾನ? ಎಲ್ಲೆಲ್ಲಿಂದ ಕಲ್ಯಾಣ ಪಟ್ಟಣಕ್ಕೆ ದೂರದಿಂದ ಜನ ಬಂದ್ರು. ಯಾಕಂದ್ರೆ ಮಾತಷ್ಟು ರುಚಿ ಇದ್ದು ಬಸವಣ್ಣನ. ಅವ ಏನು ಮಾತಾಡ್ತಿದ್ದ ಅಂದ್ರೆ, ಅವ ಬಸವಣ್ಣನವರು ಮಾತಾಡಿದ್ರ ಕೂಡಲ ಸಂಗಮ ಬೆನ್ನ ತಟ್ಟುತ್ತಿದ್ದ. ಶಬ್ಬಾಷ್ ಶಬ್ಬಾಷ್ ಅಂತಿದ್ದ. ಲಿಂಗ ಮೆಚ್ಚಿ ಕೂಡಲ ಸಂಘ ಮೆಚ್ಚಿ ಅಹುದಹುದ್ ಅನ್ನಬೇಕು, ಹಂಗ ಮಾತಾಡ್ತಿದ್ದ. ಬಸವಣ್ಣವ್ರು ಮಾತಾಡಿದ್ರ ಕೂಡಲ ಸಂಘನೇ ಮೆಚ್ಚಿ, ಹೌದಪ್ಪ ಮಾತಿದ್ರೆ ಹಿಂಗಿರ್ಬೇಕು. ಎನ್ನ ತಪ್ಪ ಅನಂತ ಕೋಟಿ ನಿಮ್ಮ ಸೈರಿಣಿಗೆ ಲೆಕ್ಕವಿಲ್ಲವಯ್ಯ. ಯಾರು ಹೇಳ್ತಾರ ಹಿಂಗ? ನಮ್ಮ ಮನ್ಯಾಗ ಯಾರು ಅಂದಿವೆ ನಾವು? ಬಸವಣ್ಣವ್ರು ಅಂದಿದ್ದು ನೋಡ್ರಿಪ್ಪ, ನನ್ನ ತಪ್ಪು ಜೀವನದೊಳಗೆ ಬಹಳ ಅದಾವ, ನಿಮ್ಮ ತಾಳ್ಮೆಗೆ ಲೆಕ್ಕ ಇಲ್ಲ ಅಂತ ಅವ. ನಮ್ಮ ಮನ್ಯಾಗ ನಾ ಏನ್ ತಪ್ಪು ಮಾಡೀನಿ, ಎಲ್ಲ ನಿಮ್ಮದೈತೆ ಅಂದಿದ್ದಕ್ಕೆ ಜಗಳ ಶುರುವಾಗ್ಯಾವ.